ಮತ್ತೊಂದು ಪ್ರಮುಖವಾದಂತಹ ಸುದ್ದಿ. ಇದು ಸರ್ಕಾರಿ ಅಧಿಕಾರಿಯಿಂದ ದಲಿತ ವ್ಯಕ್ತಿ ಮೇಲೆ ಹಲ್ಲೆಯಾದಂತಹ ಘಟನೆ. ಆನೇಕಲ್ ಅಭಿವೃದ್ಧಿ ಪ್ರಾಧಿಕಾರದ ಜಂಟಿ ನಿರ್ದೇಶಕನಿಂದ ಥಳಿತ. ಎಫ್ಐಆರ್ ಆಗಿದೆ ಘಟನೆಯಲ್ಲಿ. ಆದ್ರೆ ಎಫ್ಐಆರ್ ಆಗಿ 22 ದಿನ ಕಳೆದರೂ ಕೂಡ ಆ ನಿರ್ದೇಶಕ ಮಂಜೇಶ್ ಬಂಧನವಾಗಿದೆ. 22 ದಿನದಿಂದ ತಲೆಮರೆಸಿಕೊಂಡಿದ್ದಾರೆ. ಆನೇಕಲ್ ಅಭಿವೃದ್ಧಿ ಪ್ರಾಧಿಕಾರದ ಜಂಟಿ ನಿರ್ದೇಶಕ ಮಂಜೇಶ್ ನಾಪತ್ತೆ. ಜಾತಿ ನಿಂದನೆ ಮಾಡಿ ಮನ ಬಂದಂತೆ ಆ ದಲಿತ ವ್ಯಕ್ತಿಗೆ ಥಳಿಸಿದ್ದಂತಹ ಮಂಜೇಶ್ ಅಂಡ್ ಗ್ಯಾಂಗ್ ಎಲ್ಲಿ ಹಾಕಿದ್ರೆ? ಮಳವಳ್ಳಿಯ ಅಗಸನಪುರದ ಸೋಮಣ್ಣ ಕುಟುಂಬದ ಮೇಲೆ ಮಂಜೇಶ್ ಅಂಡ್ ಗ್ಯಾಂಗ್ ಹಲ್ಲೆ ಮಾಡಿತು. ಮಂಡ್ಯದ ಹಲಗೂರು ಠಾಣೆಯಲ್ಲಿ ಮಂಜೇಶ್ ಮತ್ತು ಸಹಚರರ ವಿರುದ್ಧ ಎಫ್ಐಆರ್ ಆಗಿದೆ. ಜೂನ್ 25ಕ್ಕೆ ಹಲಗೂರು ಸ್ಟೇಷನ್ನಲ್ಲಿ ಎಫ್ಐಆರ್ ದಾಖಲಾಗಿರುವುದು. ಆದರೆ ಈವರೆಗೂ ಪತ್ತೆಗಿಲ್ಲ. ಜಾತಿ ನಿಂದನೆ ಅಟ್ರಾಸಿಟಿ ಕೇಸ್ ದಾಖಲಾಗಿದೆ. ಇನ್ನು ಮಂಜೇಶ್ ಬಂಧನವಾಗಿಲ್ಲ. ನಗರಾಭಿವೃದ್ಧಿ ಇಲಾಖೆ ಸಸ್ಪೆಂಡ್ ಕೂಡ ಮಾಡಿಲ್ಲ ಇವರನ್ನು. ಪೊಲೀಸರು ಅರೆಸ್ಟ್ ಮಾಡಿಲ್ಲ. ಸಚಿವ ಬೈರತಿ ಸುರೇಶ್ ಅವರೇ ಮಂಜೇಶ್ ಮೇಲೆ ಕ್ರಮ ಯಾವಾಗ ಎನ್ನುವ ಪ್ರಶ್ನೆ ನಾವು ಕೇಳಬೇಕಾಗತ್ತೆ. ಎಫ್ಐಆರ್ ಆಗಿದೆ, 22 ದಿನ ಆದರೂ ಕೂಡ ಕ್ರಮ ಆಗಿಲ್ಲ. ಯಾಕೆ ಎನ್ನುವ ಪ್ರಶ್ನೆ. ಕ್ರಮ ಕೈಗೊಳ್ಳದೆ ಹಾಗಿದ್ರೆ ಆರೋಪಿಯ ಬೆನ್ನಿಗೆ ಅಧಿಕಾರಿಗಳು ನಿಂತಿದ್ದಾರಾ? ಹಲವು ಗಂಭೀರ ಆರೋಪಗಳನ್ನು ಎದುರಿಸ್ತಾ ಇದ್ದಾರೆ ಈ ಮಂಜೇಶ್. ಇದೊಂದೇ ಕೇಸ್ ಅಲ್ಲ. ಈ ಕೇಸ್ನಲ್ಲಿ ಎಫ್ಐಆರ್ ಆಗಿ 22 ದಿನ ಆದರೂ ಕೂಡ ಪತ್ತೆ ಇಲ್ಲ. ಸರ್ಕಾರಿ ಅಧಿಕಾರಿಯಿಂದ ದಲಿತ ವ್ಯಕ್ತಿಯ ಮೇಲೆ ಆದಂತ ಹಲ್ಲೆ ಪ್ರಕರಣ ದಾಖಲಾಗಿದೆ. ಎಫ್ಐಆರ್ ಆಗಿದೆ. 22 ದಿನ ಕಳೆದಿದೆ. ಪ್ರಕರಣ ದಾಖಲಾಗ್ತಾ ಇದ್ದಂತೆ ಮಂಜೇಶ್ ನಾಪತ್ತೆಯಾಗ್ತಾರೆ. 22 ದಿನದಿಂದ ಯಾರ ಕೈಗೂ ಸಿಕ್ಕಿಲ್ಲ, ಅರೆಸ್ಟ್ ಆಗಿಲ್ಲ. ಇದು ಬಹಳ ದೊಡ್ಡ ಪ್ರಶ್ನೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನೇಕಲ್ ಮಂಜು. ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ಈ ಅಧಿಕಾರಿ ಮಂಜೇಶ್ ದಲಿತ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಿ ಎಫ್ಐಆರ್ ಆದ್ರೂ ಕೂಡ ಪತ್ತೆ ಇಲ್ಲ ಅಂತಂದ್ರೆ ಇವರ ಬೆನ್ನಿಗೆ ಯಾರಾದ್ರೂ ಇದಾರಾ ಅಥವಾ ಇವರನ್ನ ಹಿಡಿಯೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ಎಲ್ಲಿ ಹೋದ್ರು ಅಂತ? ಪ್ರತಿಮಾ, ಏನು ಒಂದು ಬೆಂಗಳೂರಿನ ಅಭಿವೃದ್ಧಿ ಪ್ರಾಧಿಕಾರಗಳಲ್ಲಿ ಒಂದು ಪ್ರತಿಷ್ಠಿತವಾದಂತ ಪ್ರಾಧಿಕಾರ BMRDA. ಆ BMRDA ಅಂಗಸಂಸ್ಥೆ ಏನು ಆನೇಕಲ್ ಅಭಿವೃದ್ಧಿ ಪ್ರಾಧಿಕಾರ, ಅದುವೇ ADA. ಈ ಒಂದು ADA-ನಲ್ಲಿ ಅಂದ್ರೆ ಆನೇಕಲ್ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಜಂಟಿ ನಿರ್ದೇಶಕರಾಗಿ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂತ ಮಂಜೇಶ್ ಈ ಮನುಷ್ಯ ಜೂನ್ 25ರಂದು ತನ್ನ ಹುಟ್ಟೂರಾದಂತಹ ಮಂಡ್ಯ ಜಿಲ್ಲೆಯ ಅಗಸನಹಳ್ಳಿಯಲ್ಲಿ ಅವರ ಜಮೀನಿಗೆ ಹೊಂದಿಕೊಂಡಿರ್ತಕ್ಕಂತಹ ಬೋವಿ ಜನಾಂಗಕ್ಕೆ ಸೇರಿರ್ತಕ್ಕಂಥ ಸೋಮಣ್ಣ ಎಂಬುವರ ಜಮೀನನ್ನ ಅನಧಿಕೃತವಾಗಿ ಪ್ರವೇಶ ಮಾಡ್ತಾರೆ ಮತ್ತು ಅವರ ಜಮೀನನ್ನ ಒತ್ತುವರಿ ಮಾಡ್ಕೊಳ್ಳೋದಕ್ಕೆ JCB-ಗಳನ್ನ ತಂದು ಟ್ರಂಚ್ ಹೊಡಿತಿರ್ತಾರೆ. ಆಗ ಇವರಿಬ್ಬರ ನಡುವೆ ಮಾತಿನ ಚಕಮಕಿ ನಡೆಯುತ್ತೆ. ಇವರು ನೇರವಾಗಿ ಬೆಂಗಳೂರಿನಿಂದ ವ್ಯಕ್ತಿಯವರನ್ನ ಆಸಿಡ್ ರಾಜ ಎನ್ನುವಂತ ವ್ಯಕ್ತಿಯವರನ್ನ ಕರೆದೊಯ್ದಿದ್ದೇನೆ. ಅವ್ರ ಮೇಲೆ ತೀವ್ರವಾದಂತ ಗಂಭೀರವಾದಂತ ಹಲ್ಲೆಯನ್ನ ಮಾಡ್ತಾರೆ. ಮಾರಣಾಂತಿಕ ಹಲ್ಲೆಯನ್ನ ನಡೆಸ್ತಾರೆ. ಜಾತಿ ನಿಂದನೆಯನ್ನ ಮಾಡ್ತಾರೆ ಮತ್ತು ಅವ್ಯಾಚ್ಯ ಶಬ್ದಗಳಿಂದ ಬೈತಾರೆ. ಈ ಒಂದು ದೂರು ಅಲ್ಲಿ ದಾಖಲಾಗಿದೆ. ಜೂನ್ 25ರಂದು ಅಂದ್ರೆ ಜೂನ್ 26ರಂದು ದಾಖಲಾಗಿದೆ. ಇದೇ ಸಂದರ್ಭದಲ್ಲಿ ಜೂನ್ 25 ಮತ್ತು 26 ಆನೇಕಲ್ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಇವರು ಹಾಜರಾತಿ ಹಾಕಿದ್ದಾರೆ. ಇವರು ನಾನು ಕೆಲಸಕ್ಕೆ ಹಾಜರಾಗಿದ್ದೇನೆ ಅಂತ ಹೇಳಿ ಇಲ್ಲಿ ತೋರಿಸ್ಕೊಳ್ತಾರೆ. ಅಲ್ಲಿ ದೌರ್ಜನ್ಯವನ್ನ ಎಸಗ್ತಾರೆ. ಆಮೇಲೆ ಅವ್ರ ಮೇಲೆ ಒಂದು ಜಾತಿ ನಿಂದನೆಯ ಅಟ್ರಾಸಿಟಿ ಕೇಸ್ ಆಗತ್ತೆ. ಮತ್ತೊಂದು ಗಂಭೀರವಾದಂತ ಆರೋಪ ಇದೆ. ಇದೇ ಮಂಜೇಶ್ 2024 ಮಾರ್ಚ್ 13ರಂದು ಲೋಕಾಯುಕ್ತದಿಂದ ಅಮಾನತುಗೊಂಡಿದ್ದಾರೆ. ಇವರು ಆದಾಯಕ್ಕೂ ಮೀರಿದಂತ ಆಸ್ತಿಯನ್ನ ಹೊಂದಿದ್ದಾರೆ. 407.69% ಅಷ್ಟು ಆದಾಯಕ್ಕೂ ಮೀರಿದಂತ ಆಸ್ತಿಯನ್ನು ಹೊಂದಿದ್ದಾರೆ ಎನ್ನುವಂತ ವರದಿಯನ್ನ ಲೋಕಾಯುಕ್ತರು ನೀಡಿದ್ದಾರೆ. ಅದರ ಮೇಲೆ ಅಮಾನತು ಆಗಿದ್ರು. ಅಮಾನತಾದಂತ ಒಂದೇ ತಿಂಗಳಲ್ಲಿ ಇವರು ಮತ್ತೆ ರಿವೋಕ್ ಮಾಡಿಸ್ಕೊಂಡು ADA-ನಲ್ಲಿ ಅಂದ್ರೆ ಆನೇಕಲ್ ಅಭಿವೃದ್ಧಿ ಪ್ರಾಧಿಕಾರದಲ್ಲಿದ್ದಾರೆ. ಈಗ ಯಾವಾಗ ದೂರು ದಾಖಲಾಯಿತು ಅಂದಿನಿಂದ 22 ದಿನ ಕಳೆದಿದೆ. ಇದುವರೆಗೂ ಕೂಡ ಅವರು ಪತ್ತೆ ಆಗಿಲ್ಲ. ಇಲ್ಲಿ ಪ್ರಭಾವಿಗಳು ಇವರು ಬೆನ್ನಿಗಿದ್ದಾರೆ ಅನ್ನುವಂಥದ್ದು ಸ್ಪಷ್ಟ. ನಗರಾಭಿವೃದ್ಧಿ ಇಲಾಖೆ ಅಧಿಕಾರಿಗಳ ಆಶೀರ್ವಾದ ಇವರಿಗಿದೆ. ಹಾಗಾಗಿಯೇ ಇವರು ಈ ಒಂದು ಪ್ರಕರಣದಲ್ಲಿ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ. ಈ ಕಡೆ ಆನೇಕಲ್ ಅಭಿವೃದ್ಧಿ ಪ್ರಾಧಿಕಾರಕ್ಕೂ ಕೂಡ ಬರ್ತಿಲ್ಲ. ಇಲ್ಲಿಯೂ ಕೂಡ ಆನೇಕಲ್ ಅಭಿವೃದ್ಧಿ ಪ್ರಾಧಿಕಾರದಲ್ಲೂ ಏನು ಇಲ್ಲಿರ್ತಕ್ಕಂಥವರನ್ನ ಅತ್ಯಂತ ಕೀಳಾಗಿ ನಡೆಸ್ಕೊಳ್ತಾರೆ ಎನ್ನುವಂತ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.